ತುಂಬ ಚೆನ್ನಾಗಿದೆ, ತುಂಬ ಮಜವಾಗಿದೆ. ಅಂದರೆ ಸಿನಿಮಾನ ಮಜಾ ಮಾಡೋಕ್ಕೋಸ್ಕರ ಸಿನಿಮಾ ನೋಡೋರು ಖಂಡಿತವಾಗ್ಲೂ ಬರ್ಬೋದು. ಆ್ಯಂಡ್ ಪೇರೆಂಟ್ಸ್ ಇವತ್ತಿನ ಜೆನ್ಸಿ ಕಿಡ್ಸ್ನ ಖಂಡಿತ ಕರ್ಕೊಂಬರ್ಬೇಕು ಈ ಸಿನಿಮಾಗೆ ಅಂತ ನನಗೆ ಫಸ್ಟ್ ಹಾಫ್ ನೋಡಿದಾಗ ಡೆಫಿನೆಟ್ಲಿ ಹಂಗೆ ಅನ್ನಿಸ್ತು. ಸೊ ನಿಮಗೆ ರಿಯಲಿಸ್ಟಿಕ್ ಆಗಿದೆಯಾ ಅಂತ ಕೇಳಿದ್ರೆ ನಾನು ಅದನ್ನ ಹೇಳಲ್ಲ, ಬಟ್ ತುಂಬ ಚೆನ್ನಾಗಿದೆ ಅನ್ನೋದಂತೂ ನಾನು ಹೇಳ್ತೀನಿ. ಮಜವಾಗಿದೆ. ನಾನು ಸಿನಿಮಾ ನೋಡಕ್ ಬಂದಿದ್ದೆ ನಮ್ಮ ವಿಶ್ವಂಗೋಸ್ಕರ. ವಿಶ್ವ ಇರುವಾಗ ನಾನು ಬೇರೆ ಯಾರನ್ನ ಇಷ್ಟ ಆಯ್ತು ಅಂತ ಹೇಳಿ, ಹೌದು, ನೀವು 2 ಮೊಬೈಲ್ ಇಟ್ಕೊಬೇಕು. ನಾನು ಸಿನಿಮಾ ನೋಡಕ್ ಬಂದಿದ್ದೆ ವಿಶ್ವಂಗೋಸ್ಕರ. ಬಟ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಬಂದಿದೆ. ಅವ್ನು ಬಿಡಿ, ಅವ್ನು ಸೂಪರು. ಅವನ ಬಗ್ಗೆ ಹೇಳಬೇಕಾಗೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಖುಷಿ ಆಯ್ತು, ಒಂದು ಕ್ಯೂರಿಯಾಸಿಟಿ ಇತ್ತು, ಯೂಟ್ಯೂಬ್ ಕ್ರಿಯೇಟರ್ಸ್ಗಳದ್ದೊಂದು ಟೀಮು ಹೆಂಗೆ ಮಾಡ್ಬೋದು ಅಂದರೆ ನಾವೊಂದು ಎಕ್ಸ್ಪೆಕ್ಟೇಷನ್ ಇರ್ತೀವಿ, ಒಂದು ಪ್ರೊಫೆಷ್ನಲ್ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋರ್ಗೂ ಯೂಟ್ಯೂಬರ್ಸ್ಗೂ ಹೆಂಗೆ ಮಾಡ್ತಾರೆ ಅಂತ. ಬಟ್ ಏನು ಡಿಫ್ರೆನ್ಸಿಯೇಷನಿಂದ ಇಲ್ಲ, ಮೋಸ್ಟ್ಲಿ ಅಮೃತಾಂಜನೆ ಅನಿಸುತ್ತೆ ಈ ಸಿನಿಮಾದವರು ಮತ್ತು ಯೂಟ್ಯೂಬರ್ಸು ಅನ್ನೋ ಏನು ಬ್ಯಾರಿಯರ್ ಇದೆ ಅದನ್ನು ಒಡೆದಾಕ್ತಾರೆ ಇವರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಅದ್ಭುತ. ಎಲ್ಲ ಹೋಲ್ ಟೀಮ್ ಏನಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಾವೆಲ್ಲ ಸಿನಿಮಾ ನಾರ್ಮಲಿ ಟ್ವಿಸ್ಟ್ಗಳನ್ನು ಯೂಶ್ವಲಿ ಏನೋ ಒಂದು ಸೆಂಟಿಮೆಂಟು ಮತ್ತೊಂದು ನೋಡ್ತೀವಿ, ಬಟ್ ಬರೀ ಕಾಮಿಡಿಯನ್ನು ಇಟ್ಕೊಂಡು ಅದರಲ್ಲೂ ಸಿನಿಮಾದಲ್ಲಿ ಟ್ವಿಸ್ಟ್ ಇಡೋದು ತುಂಬ ಚೆನ್ನಾಗಿದೆ. ಬಟ್ ಟ್ವಿಸ್ಟ್ ಎಲ್ಲೂ ಒಂದ್ಸಲ ಇದು ಬೇಡವಾಗಿತ್ತು ಅಂತ ಎಲ್ಲೂ ಅನಿಸ್ಲಿಲ್ಲ. ಎಲ್ಲನೂ ಕೂಡ ಮಜವಾಗಿ ತೊಗೊಂಡು ಹೋಯ್ತು. ನಮ್ಗೆ ಅದು ಟ್ವಿಸ್ಟ್ ಅನ್ಸೋಕ್ಕಿಂತ ಮುಂಚೆನೇ ಸಿನಿಮಾ ನಮ್ಮನ್ನು ತೊಗೊಂಡು ಹೋಗ್ತಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ನಂಗೆ ಗೊತ್ತಿಲ್ಲ ಸಿನಿಮಾದ ಬಗ್ಗೆ, ಬಟ್ ಇವ್ರಿಗೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಆಲ್ ದ ಬೆಸ್ಟ್ ವಿಶ್ವ. ಚೆನ್ನಾಗಿ ಮಾಡಿದ್ಯಾ ಕಣ, ಸೂಪರಾಗಿ ಮಾಡಿದ್ಯಾ. ವಿಶ್ವಂಗೆ ಜೈ, ವಿಶ್ವಂಗೆ. ಹೌದಾ, ಗೊತ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನಾನು ಹೇಳೋದು ಮರೆತೆ. ನಿಜವಾಗ್ಲೂ ನಮ್ಮ ಭಾಗದ ಲೆಜೆಂಡ್ರಿ ಆ್ಯಕ್ಟರ್ ನವೀನ್ ಡಿ ಪಟೇಲ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ನೋಡೇ ಖುಷಿ ಆಯಿತು. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ ನನಗೆ. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಅವ್ರ ನಾಟಕಗಳನ್ನೆಲ್ಲ ನೋಡಿಕೊಂಡು ಬೆಳೆದಿರೋಂಥವ್ರು. ಸೊ ಅವರಂತೂ ನಮಗೆ ನವೀನ್ ಡಿ ಪಟೇಲ್ ಸರ್ ಹೆಂಗೆ ಅಂದರೆ ಅವ್ರನ್ನ ನಗಿಸಿ ಮಾತ್ರ ನೋಡಿ ಗೊತ್ತು. ಈ ಸಿನಿಮಾದಲ್ಲಿ ಅವ್ರು ಅಳಿಸ್ತಾರಲ್ಲ, ಅದಂತೂ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಒಂದ್ಸಲ ಎಲ್ಲ ಕರಾವಳಿಯವ್ರು ಬಂದು ಸಿನಿಮಾ ನೋಡಿ, ಯಾಕಂದರೆ ನಿಮಗೆ ನವೀನ್ ಡಿ ಪಟೇಲ್ ಸರ್ ಇನ್ನೊಂಥರ ಬೇರೆ ಥರ ಕಾಣಿಸ್ತಾರೆ. ಸೊ ಅದಕ್ಕೋಸ್ಕರ ಆದರೂ ಖಂಡಿತ ಕರಾವಳಿಯವ್ರು ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಅಮೃತಾಂಜನ್ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ತುಂಬ ಕೇಳಿದ್ದೆ ಶಾರ್ಟ್ ಮೂವಿ ಬಗ್ಗೆ, ಆ್ಯಂಡ್ ಹೀರೋ ಬಗ್ಗೆನೂ ತುಂಬ ಕೇಳಿದ್ದೆ. ಆ್ಯಂಡ್ ಆ್ಯಸ್ ಹೆಂಗೆ ಕೇಳಿದೆ ಅದೇ ಥರ ಅವರು ಆ್ಯಕ್ಟಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ ಎಲ್ಲ ತುಂಬ ಚೆಂದ. ಡೈಲಾಗ್ಸ್ ತುಂಬ ಫನ್ ಇದೆ. ಆಮೇಲೆ ಆನ್ ದ ಹೋಲ್ ಒಂದು ಎಂಟರ್ಟೈನರ್, ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಕಾಮಿಡಿ ಬಿಟ್ಸ್ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು. ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಮೋಷನಲ್ ಕೂಡ ಇದೆ. ಇಲ್ಲ, ನಾನು ನೋಡಿಲ್ಲ, ಬಟ್ ಮೂವಿ ಅದ್ರ ಬಗ್ಗೆ ತುಂಬ ಕೇಳಿದ್ದೆ. ಸೊ ಅದರಿಂದನೇ ಆಮೇಲೆ ವಿಶ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಂದನೇ ನಾನು ಈ ಪಿಕ್ಚರ್ ನೋಡೋ ಬಂದಿದ್ದು. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾನಂತೂ ಯಾವಾಗಲೂ ಅವ್ರು ಪಂಚ್ ಹೊಡೆದಾಗೆಲ್ಲ ನಂಗೆ ತುಂಬ ನಗು ಬರ್ತಾಯಿತ್ತು. ಯಾಕೆಂದರೆ ಅಲ್ಲಿ ಎಷ್ಟು ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಯೂಟ್ಯೂಬರ್ಸು ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಾ ಇವ್ರ ಯೂಟ್ಯೂಬ್ ಚಾನಲ್ ಯಾವಾಗಲೂ ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ಆ್ಯಂಡ್ ನೋಡ್ಕೊಂಬರ್ತಾ ಇದ್ದೆ. ಆ್ಯಂಡ್ ಇವಾಗ ಇವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಇಮೋಷನ್ಸ್ ಇದೆ. ಅಪ್ಪ ಅಮ್ಮನ ಬಗ್ಗೆ ಹೇಳಿದ್ದಾರೆ, ಮತ್ತು ಫ್ರೆಂಡ್ಶಿಪ್ ತೋರಿಸಿದ್ದಾರೆ. ಯಾವಾಗ ಫ್ರೆಂಡ್ಸ್ಗೆ ಕಾಲ್ ಮಾಡಿದ ತಕ್ಷಣ ಹೆಂಗೆ ದುಡ್ಡು ಅರೇಂಜ್ ಮಾಡ್ತಾರೆ ಅಂತ. ಮತ್ತು ಲವ್ವರ್ಸ್, ಇವಾಗಿನ ಜನ್ರೇಷನ್ ಲವರ್ಸ್ ಹೇಗೆ ಲವ್ ಮಾಡ್ತಾರೆ, ದುಡ್ಡಿಂದ ಎಷ್ಟು ಪ್ರಾಬ್ಲಮ್ ಬರುತ್ತೆ, ಮತ್ತು ಬ್ರೇಕಪ್ ಆಗೋಕ್ಕೆ ಏನು ಸಿಲ್ಲಿ ರೀಸನ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಷ್ಟು ರಿಲೇಟಬಲ್ ಅನಿಸ್ತು ನಮ್ಮ ಜನ್ರೇಷನ್ ಪೀಪಲ್ಗೆ. ಆ್ಯಂಡ್ ಪ್ರತಿಯೊಂದು ಅವ್ರು ತೋರಿಸುವಾಗ ನಮ್ಮ ಕಾಲೇಜಲ್ಲೂ ಹಿಂಗೆ ಆಗಿತ್ತಲ್ಲ ಅಂತ ರಿಲೇಟ್ ಮಾಡ್ಕೋಬೋದಿತ್ತು. ಸೊ ಎಲ್ಲರೂ ಖಂಡಿತ ಬಂದು ಅಮೃತಾಂಜನ್ ಮೂವಿ ನೋಡಲೇಬೇಕು. ಆ್ಯಂಡ್ ಈ ಥರ ಫ್ರೆಶ್ ಟ್ಯಾಲೆಂಟ್ಸ್, ಹೊಸ ಪ್ರತಿಭೆನ ನಾವು ಇನ್ನೂ ಎಂಕರೇಜ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಜಿದ್ ಜಯರಾಜ್. ಸೊ ಇವತ್ತು ಅಮೃತಾಂಜನ್ ಫಿಲಮ್ನ ನೋಡಿದೆ. ಸುಧಾಕರ್ ಅವ್ರನ್ನ ಆ್ಯಕ್ಚುಲಿ ಮೊನ್ನೆ ತಾನೇ ನಾನು ರಾಜ್ ಕಪಲ್ ಮೀಟ್ ಮಾಡಿದ್ದೆ. ಹೇಳ್ಬೇಕಂದ್ರೆ ಸುಧಾಕರ್ ಅವ್ರಿಗೆ ಹೇಳ್ತಾ ಇದ್ದೆ ನಾನು, ಮೊನ್ನೆನೇ ರಾಜ್ ಕಪಲ್ ಈ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಇವ್ರನ್ನ ಮೀಟ್ ಮಾಡಿದ್ದು. ಅವಾಗ ಹೇಳ್ತಾ ಇದ್ದೆ, ನೀವು ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ಐ ಆಮ್ ಎ ಫಾಲೋವರ್ ಆಫ್ ಯುವರ್ಸ್ ಅಂತ. ಆದರೆ ಇವತ್ತು ಒಂದು ಹೇಳ್ತೀನಿ, ಈ ಸಿನಿಮಾ ನೋಡಾದ್ಮೇಲೆ ಐ ಆಮ್ ಎ ಫ್ಯಾನ್ ಆಫ್ ಅಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಹೇಳೋದು ಒಂದೇನಂತ ಹೇಳಿದ್ರೆ, ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇಲ್ಲ. ನೀವು ನೋಡಿಲ್ಲ ಅಂದರೆ ಯು ಗೋನ್ ಮಿಸ್ ಔಟ್ ಸಮಥಿಂಗ್, ಆಯಿತಾ? ಸೊ ಅಮೃತಾಂಜನ್ನ ಬಂದು ನೋಡಿ, ಓಕೆನಾ? ಆ್ಯಂಡ್ ಈ ಸಿನಿಮಾ ಅಂತೂ 100% ಬ್ಲಾಕ್ ಬಸ್ಟರ್ ಆಗೋದಂತೂ ಸತ್ಯ. ಆಲ್ರೆಡಿ ಅದು ಬ್ಲಾಕ್ ಬಸ್ಟರ್ಗೆ ರೀಚ್ ಆಗ್ತಾ ಇದೆ.
ಆ್ಯಂಡ್ ವೆರಿ ಗುಡ್ ರೆಸ್ಪಾನ್ಸ್. ಇವತ್ತು ಸೆಲೆಬ್ರಿಟಿ ಶೋ ಅಂತ ನಾನು ಬಂದು ಈ ಮಾತು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಇವ್ರು ಕರೆದಿಲ್ಲ ಅಂದಿದ್ರು, ನಾನು ಈ ಸಿನಿಮಾಗೆ ಹೋಗ್ತಾ ಇದ್ದೆ. ಡ್ಯೂ ಟು ಅವರ್ ಕಮಿಟ್ಮೆಂಟ್ಸ್ ನಾವು ನೋಡೋಕ್ಕಾಗಿಲ್ಲ. ಆದರೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್. ಥ್ಯಾಂಕ್ಸ್ ಆ್ಯಂಡ್ ಲಾಂಗ್ ವೇ ಟು ಗೋ ಸುಧಾಕರ್ ಅವರೇ. ಆ್ಯಂಡ್ ನೀವು ತುಂಬ ದೊಡ್ಡದಾಗಿ ಬೆಳಿತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ. ಬೆಳಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಯಾರೂ ನೋಡ್ತಾ ಇಲ್ಲ. ಬಟ್ ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಒನ್ ಆಫ್ ದ ಮೂವಿ 1 ಸೆಕೆಂಡು ಕೂಡ ಬೋರ್ ಆಗದೆ ಆ ಕಾಮಿಡಿನು, ಎಮೋಷನ್ಸು, ತಂದೆ ತಾಯಿ ಪ್ರೀತಿ, ಲವ್ವರ್ ಪ್ರೀತಿ, ಈ ಐಫೋನ್ ಕತೆ ಎಲ್ಲ ಸೂಪರಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾನು ಕೂಡ ಹೇಳ್ತೀನಿ ದಟ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಸುಧಾಕರ್ ನಾವು, ಬಿಕಾಸ್ ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಕೆಲವು ಶಾರ್ಟ್ಸಲ್ಲೂ ಈವನ್ ಮೈ ಹಸ್ಬೆಂಡ್ ವಾಸ್ ಟೆಲ್ಲಿಂಗ್ ಒಂದು ಮಾಸ್ ಲುಕ್ಕು ಇದೆ ಅಂತ. ಸೊ ನಮ್ಮ ಕನ್ನಡಕ್ಕೊಂದು ಹೊಸ ಹೀರೋ ಬರ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ದಯವಿಟ್ಟು. ಬಂದಿದ್ದಾರೆ ಆಲ್ರೆಡಿ. ಸೊ ಅಮೃತಾಂಜನ್ ಮೂವಿ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಕಡೆ ಹರಿದಾಡ್ತಾ ಇದೆ ಅಮೃತಾಂಜನ್ ಮೂವಿ ಬಗ್ಗೆ. ಸೊ ಒಳ್ಳೆ ಸಕ್ಸಸ್ ಕಾಣಲಿ, ಇನ್ನು ಮತ್ತಷ್ಟು ಇದೇ ಥರ ಸೂಪರ್ ಮೂವಿ ಮಾಡಿ. ಬಟ್ ಸದ್ಯಕ್ಕೆ ಅಮೃತಾಂಜನ್ ಇಸ್ ಅಮೇಝಿಂಗ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅನ್ವಾಂಟೆಡ್ ಅವ್ರನ್ನೇ ಕೆಳಗಡೆ ಹಾಕ್ಕೊಂಡು ರೀಲ್ಸ್ ಮಾಡೋರ್ನೆಲ್ಲ ಅಷ್ಟೊಂದು ಶೇರ್ ಮಾಡಿಕೊಂಡು ಅಷ್ಟೊಂದು ವೈರಲ್ ಮಾಡ್ತೀರಾ. ಇದು ರಿಯಲ್ ಟ್ಯಾಲೆಂಟ್ ಅಂತಾರೆ. ಸೊ ರಿಯಲ್ ಟ್ಯಾಲೆಂಟ್ನ ಸಪೋರ್ಟ್ ಮಾಡೋಣ. ಆ್ಯಂಡ್ ಆ ರಿಯಲ್ ಟ್ಯಾಲೆಂಟ್ನ ದೊಡ್ಡ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ ಇವತ್ತು ರೀಲ್ಸ್ ಮುಖಾಂತರ ಹೊರಗೆ ಬಂದು ಇವತ್ತು ದೊಡ್ಡ ಸ್ಕ್ರೀನಿಗೆ ಬರೋದು. ಇಟ್ ಇಸ್ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಹೇಳ್ಬೇಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಟ್ಯಾಲೆಂಟ್ಗಳನ್ನ ಆಚೆಗೆ ತೊಗೊಂಡು ಬಂದಿರೋದು. ಗುಡ್ ಲಕ್ ಅಮೃತಾಂಜನ್. ಲವ್ ದ ಮೂವಿ. ಥ್ಯಾಂಕ್ಸ್.